ರಾಜ, ನಮ್ಮ ಧರ್ಮರಾಜ ಚಿತ್ರಗುಪ್ತರೇ, ಏಕೆ ಈಗ ನಾವು ಯಾವ ನಗರದಲ್ಲಿದ್ದೇವೆ? ಪ್ರಭು, ನಾವು ಗದಗ ಶಹರದ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಮಾಲ್ಸಿಟಿ ಸರ್ಕಲ್ನಲ್ಲಿದ್ದೇವೆ ಪ್ರಭು. ಇಲ್ಲಿನ ಸಾರ್ವಜನಿಕರು ತಮ್ಮ ಬೈಕ್ ಸವಾರಿ ಮಾಡುವಾಗ ಏಕೆ ಹೆಲ್ಮೆಟ್ ಧರಿಸುತ್ತಿಲ್ಲ? ಇವರಿಗೆ ಕಾನೂನಿನ ಅರಿವಿಲ್ಲವೇ? ಪ್ರಭು, ಕೆಲವರು ತಮ್ಮ ಕೇಶಾಲಂಕಾರ ಕೆಡುವುದೆಂದು, ಕೆಲವರು ತಲೆನೋವು ಬರುವುದೆಂದು, ಸೆಕೆಯಾಗುತ್ತದೆ ಎಂದು ಹೆಲ್ಮೆಟ್ ಹಾಕದೆ ಹಾಗೆ ಸಂಚರಿಸುತ್ತಿದ್ದಾರೆ ಪ್ರಭು. ಹೆಲ್ಮೆಟ್ ಹಾಕದಿದ್ದರೆ ಅವರ ತಲೆಗೆ ಗಾಯವಾಗಿ ಕೈಕಾಲು ಮುರಿದು ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡು ನಮ್ಮ ಯಮಲೋಕಕ್ಕೆ ಬಂದಿಲ್ಲವೇ? ಇವರಿಗೆ ಕಾನೂನಿನ ಭಯವಿಲ್ಲವೇ? ಪ್ರಭು, ನಮ್ಮ ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಲವಾರು ಬಾರಿ ಸಂಚಾರಿ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದರು. ಕಾನೂನಿನ ಅರಿವನ್ನು ತಿಳಿಸಿ ಹೇಳಿದರು. ಅವರು ಈವರೆಗೂ ಹೆಲ್ಮೆಟ್ ಹಾಕುತ್ತಿಲ್ಲ ಪ್ರಭು. ಹಾಗಾದರೆ ಇವರನ್ನು ನಮ್ಮ ಯಮಲೋಕಕ್ಕೆ ಕರೆದುಕೊಂಡು ಹೋಗೋಣ. ಕಿಂಕರರೇ, ಮನೇಲಿ ಹೆಲ್ಮೆಟ್ ಇದೆ. ಹೆಲ್ಮೆಟ್ ಹಾಕ್ಬೇಕು. ನೆಕ್ಸ್ಟ್ ಹೆಲ್ಮೆಟ್ ಹಾಕ್ಲಿಲ್ಲಪ್ಪ ಅಂತಂದ್ರೆ ನೋಡು, ಫೈನ್ ಹಾಕಿ 3 ತಿಂಗಳ ನಿಮ್ದು ಸಜೆ ಕಳಿಸ್ತೀವಿ, ಜೈಲಿಗೆ ಕಳಿಸ್ತೀವಿ. ಫೈನ್ಗಿಂತ ನಿನ್ ಜೀವ ಇಂಪಾರ್ಟೆಂಟ್. ನಿಮ್ದು ನಂದು ದರ್ಶನ್ ಸೌದಿ ಅಂತ ಪರ್ಸನಲ್ ಅಕೌಂಟ್ ಹ್ಯಾಂಡಲ್ ಮಾಡ್ತಾನೆ. ಯಾರ್ದು? ನಂದನ್ನ. ಹಾಂ, ನಾವು ಈಗ ಭೂಲೋಕದಲ್ಲಿ ಯಾವ ನಗರದಲ್ಲಿದ್ದೇವೆ? ಪ್ರಭು, ನಾವು ಗದಗ ಶಹರದ ಬ್ಯಾಂಕ್ ರೋಡ್ನಲ್ಲಿ ಪ್ರಭು. ಈ ಗದಗ ಶಹರದ ಬ್ಯಾಂಕ್ ರೋಡ್ನಲ್ಲಿ ವಾಹನ ಸವಾರರು, ಅದರಲ್ಲಿ ಬೈಕ್ ಸವಾರರು ನಿಲುಗದ ಬೆಲೆ ಇಲ್ಲವೇ? ಚಿತ್ರಗುಪ್ತರೇ, ಕಿಂಕರರೇ, ಇಲ್ಲಿ ನೋಡಿ, ಇವರು ಹೆಲ್ಮೆಟ್ ಧರಿಸಿರುವುದಿಲ್ಲ. ಕಿಂಕರರೇ, ಇದನ್ನು ಹಿಡಿದುಕೊಳ್ಳಿ, ನಮ್ಮ ಯಮಲೋಕಕ್ಕೆ ಕರೆದುಕೊಂಡು ಹೋಗೋಣ. ಬೇಡ ಪ್ರಭು, ಬೇಡ, ಬೇಡ ಪ್ರಭು, ಬೇಡ. ಇದೊಂದ್ಸಲ ಅವರಿಗೆ ಮಾಫಿ ಮಾಡಿ. ಕಿಂಕರರೇ, ಇನ್ನೊಮ್ಮೆ ನೀನು ಹೆಲ್ಮೆಟ್ ಧರಿಸುತ್ತಿದ್ದರೆ ನಿನ್ನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಕುಡಿಯುವ ನೀರಿನಲ್ಲಿ ಹಾಕಿ ಬಿಡುತ್ತೇನೆ. ಎಚ್ಚರ. ಸರ್, ಒಂದೇ ನಿಮಿಷ. ಸರ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.